ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬೆಂಗಳೂರು ದಕ್ಷಿಣದಲ್ಲಿರುವಂತಹ ಮಾಗಡಿ ತಾಲೂಕಿನ ನೇರಳೆವಾಡಿ ಅನ್ನುವಂತಹ ಗ್ರಾಮದಲ್ಲಿದ್ದೀವಿ. ವೀಕ್ಷಕರ, ಇವತ್ತಿನ ವಿಶೇಷ ಏನಂದ್ರೆ, ಇವತ್ತು ಈ ಒಂದು ಗ್ರಾಮದಲ್ಲಿ ನಮಗೆ ಐತಿಹಾಸಿಕವಾದಂತಹ ಪುರಾತನ ವಿಜಯನಗರ ಕಾಲಕ್ಕೆ ಸಂಬಂಧಪಟ್ಟಿರುವಂತಹ ವಿಜಯನಗರದ ಸಂಸ್ಥಾಪಕರಾದಂತಹ ಅಕ್ಕಬುಕ್ಕರಿಗೆ ಸಂಬಂಧಪಟ್ಟಿರುವಂತಹ ಶಾಸನ ಇವತ್ತು ಸಿಕ್ಕಿದೆ. ಇವತ್ತು ನಾವೆಲ್ಲ ಗ್ರಾಮಸ್ಥರಿಗೆ ಧನ್ಯವಾದ ಹೇಳಲೇಬೇಕು, ಯಾಕಂದ್ರೆ ಅವರು ಉಳಿಸ್ಕೊಂಡಿದ್ದಾರೆ. ಈ ಶಾಸನ ಸ್ಥಳೀಯ ಆಂಜನೇಯ ದೇವಸ್ಥಾನದಲ್ಲಿ ಮುಚ್ಚೋಗಿತ್ತು, JCB ಇಂದ ತೆಗೆದು ಅದ್ರಲ್ಲಿ ಅಕ್ಷರಗಳಿದೆ ಅಂತ ಕಂಡಿಡ್ದು ನೋಡಿ. ಅಷ್ಟು ಏನೋ ಅದು ಅಕ್ಷರಗಳಿರೋದು ಕಾಣಲ್ಲ ಕ್ಲೀನ್ ಆಗಿ, ಆದ್ರೂ ಏನೋ ಒಂದು ಅಕ್ಷರ ಇದೆ ಅಂತ ಊರಿನ ಹಿರೀಕರು ಆ ಶಾಸನವನ್ನ ರಕ್ಷಿಸಿದ್ದಾರೆ. ಅದನ್ನ ಓದ್ಲಿಕ್ಕೆ ಇಷ್ಟು ದಿನ ಬೇಕಾಯ್ತು. ಸ್ಥಳೀಯರಾದಂತವ್ರು ನಮ್ಮ ಪ್ರಭಾಕರ್ ಸರ್ ಮತ್ತೆ ನಮ್ಮ ಸರ್ಕಾರಿ ಹಿರಿಯ ಕಾಲೇಜು ನಾಗೇಶ್ ಸರ್ ಅವರು ಸುಮಾರು ನಮ್ಗೆ 12 ವರ್ಷದ ಪರಿಚಯ. ಅವ್ರ ಇತಿಹಾಸ ಪ್ರೊಫೆಸರ್, ಅವರು ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಅಡ್ವೊಕೇಟ್ ಆದಂತ ಶಿವಕುಮಾರ್ ಸರ್ ಇದ್ದಾರೆ, ರಾಮು ಸರ್ ಇದ್ದಾರೆ, ಅವ್ರ ಸ್ನೇಹಿತರು, ಮತ್ತೆ ಗ್ರಾಮಸ್ಥರು ಎಲ್ಲರನ್ನೂ ನಾವಿಲ್ಲಿ ನೋಡ್ತಾ ಇದೀವಿ. ಇವರೆಲ್ಲ ಸಮ್ಮುಖದಲ್ಲಿ ಇವತ್ತು ಶಾಸನದ ಅಧ್ಯಯನ ಶುರು ಮಾಡಿದೀವಿ. ಬುಕ್ಕನ ಹೆಸರು ಕಾಣ್ತಾ ಇದೆ. 1000 ಹೊನ್ನು ಅಥವಾ ವರಹಗಳನ್ನ ಕೊಟ್ಟಿರೋದು ಇಲ್ಲಿರುವಂತಹ ಸ್ಥಳೀಯ ಮಠಕ್ಕೆ ಕೊಟ್ಟಿರುವಂತಹ ದಾಖಲೆ ಕೂಡ ಇಲ್ಲಿ ಸಿಗ್ತಾ ಇದೆ. ಆಗಿನ ಕಾಲದಲ್ಲಿ ಇದು ಕುಕ್ಕಲ ನಾಡು ಅಂತಾನೆ ಪ್ರಾಂತ್ಯಗಳು ಹೇಗೆ ನಾವು ವಿಂಗಡಿಸ್ತಾ ಹೋಗ್ತೀವಿ ಬೆಂಗಳೂರಿನಲ್ಲಿ, ಇವಾಗೇನು GBN ಅಲ್ಲಿ ತಾಲೂಕುಗಳು, ಹಾಗೆ ಕುಕ್ಕಲ ನಾಡಿಗೆ ಸೇರಿದಂತಹ ಹೊಯ್ಸಳರ ಅವನತಿ ವಿಜಯನಗರದ ಪ್ರಾರಂಭದ ಕಾಲದ ಈ ಶಾಸನ. ಸ್ಥಳೀಯ ಮಾಗಡಿಯಿಂದ 5 ಕಿಲೋಮೀಟರ್ ದೂರದಲ್ಲಿ ಕಲ್ಯ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ವೈಷ್ಣವರಿಗೂ ಜೈನರಿಗೂ ಕಲಹ ಆದಾಗ ಧರ್ಮ ಸಹಿಷ್ಣು ಆದಂತಹ ಈ ಬುಕ್ಕರಾಯನೇ ಬಂದು ಅದನ್ನ ಕಾಂಪ್ರಮೈಸ್ ಮಾಡಿದ್ರು ಅಂತ ಹೇಳಿ ದಾಖಲೆ ಕೂಡ ನಮ್ಗೆ ಸಿಗುತ್ತೆ. ಹಾಗಾಗಿ ನೀವು ಇಲ್ಲಿ ಕ್ಲೀನ್ ಆಗಿ ನೋಡಿದ್ರೆ ಬುಕ್ಕನ ಹೆಸರು ಕಾಣುತ್ತೆ ನೋಡಿ, ಇಲ್ಲಿ ಬುಕ್ಕ ಅಂತ ಕಾಣುತ್ತೆ. ಬುಕ್ಕರಾಯನ ಹೆಸರು ಕ್ಲೀನ್ ಕಾಣ್ತಾ ಇದೆ. ಕುಕ್ಕಲ ನಾಡು ಅನ್ನೋದು ಕೂಡ ಇಲ್ಲಿ ನಾವು ಕಾಣಿಸುತ್ತೆ, ಕುಕ್ಕಲ ನಾಡು ಅಂತ. ಇಲ್ಲೆಲ್ಲ ಬಿರುದಾವಳಿಗಳಿದೆ. ಸ್ವಸ್ತಿಶ್ರೀ ವಿಜಯನಾಮ ಸಂವತ್ಸರ, ಸೂರ್ಯ ಚಂದ್ರ ನೋಡ್ಬೋದು. ಈ ಶಾಸನಗಳು ಸೂರ್ಯ ಚಂದ್ರ ಇರುವವರೆಗೂ ಶಾಶ್ವತವಾಗಿರ್ಬೇಕು ಅಂತ ಹೇಳಿ ದಾಖಲೆ ಮಾಡಿರ್ತಾರೆ. ಸ್ಥಳೀಯರ ನಾಯಕರ ಹೆಸರು, ಗುರುಗಳ ಹೆಸರು, ಮತ್ತೆ ಇದನ್ನ ಹಾಕ್ಸ್ತಂತವ್ರು ಕವಿ ತಿಮ್ಮರಾಯ ಅಂತ ಕ್ಲೀನ್ ಆಗಿ ನಾವು ನೋಡ್ಬೋದು. ಇಲ್ಲಿ ವಿ ತಿಮ್ಮರಾಯ ಅಂತ ಹೆಸರಿದೆ. ಬಹುಶಃ ಅವ್ರದ್ದು ಸಿಗ್ನೇಚರ್ ಅಂತಾನೆ ಅನ್ಕೊಬಹುದು. ಇದೆಲ್ಲ ಅಡಿಪಾಯ ಆಗಿತ್ತು. ಇದನ್ನ ಇವತ್ತು ಈ ದೇವಸ್ಥಾನನು ಜೀರ್ಣೋದ್ಧಾರ ಮಾಡಿ ಈ ಶಾಸನವನ್ನ ಉಳಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಎಲ್ಲರಿಗೂ ನಾವು ಧನ್ಯವಾದ ತಿಳಿಸ್ಲೇಬೇಕು. ಹಾಗೆ ನಿಮ್ಮ ಊರುಗಳಲ್ಲಿ ಈ ರೀತಿ ಶಾಸನ ಇದ್ರೆ ಸ್ಥಳೀಯ ತಜ್ಞರನ್ನ ಕಳಿಸಿ ನೀವು ಸಂರಕ್ಷಿಸಿ. ಅದು ಬಿಟ್ಟು ಶಾಸನದ ಕೆಳಗೆ ಏನೋ ಇದೆ ಅಂತ ಹೇಳಿ ಅದನ್ನ ಓದ್ರೆ ಏನೋ ಆಗುತ್ತೆ ಅಂತ ಹೇಳಿ ಸಾಕಷ್ಟು ಮಿತ್ಗಳು ಬರ್ತಾ ಇದೆ. ಅದ್ಯಾವುದೂ ಇಲ್ಲ. ಕೆಲವಾರಷ್ಟು BL ರೈಸ್ ಅವರ EC ನಲ್ಲೇ ದಾಖಲೆ ಆಗಿದೆ. ಇತಿಹಾಸ ಅಕಾಡೆಮಿ ಅವರು ಸಾಕಷ್ಟು ದಾಖಲೆ ಮಾಡ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ನಮ್ಮ ಇತಿಹಾಸ ಮತ್ತು ಗತಕಾಲದ ವೈಭವ ಮುಂದಿನ ಪೀಳಿಗೆಗೆ ತಿಳಿಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತಾನೆ ಹೇಳಿ ಈ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ತೆ.